ಎಲ್ರಿಗೂ ನಮಸ್ಕಾರ ಫ್ರೆಂಡ್. ನಿನ್ನೆ ರಾತ್ರಿ ಬಸವೇಶ್ವರ ಹಾಸ್ಪಿಟ್ಲಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ನಮ್ಮ ಸ್ಟೂಡೆಂಟ್ ಭರತ್ ಅಂತ ಹೇಳ್ಬಿಟ್ಟು ಸ್ಟೇಡಿಯಮಲ್ಲಿ ಆಟ ಆಡ್ಬೇಕಾದ್ರೆ ಬೀಳ್ತಾನೆ. ಸೊ ಅವನಿಗೆ ತಲೆಯಲ್ಲಿ ಹಿಂಭಾಗ ಸೆಂಟರ್ ಪ್ಲೇಸ್ ಇಲ್ಲಿ ಕಡೆ ಒಂದು ಪೆಟ್ಟಾಗುತ್ತೆ. ಸೊ ನಾವೇನು ಮಾಡ್ತೀವಿ, ಏನಾದರೂ ಅಪಘಾತ ಆದಾಗ ಅಥವಾ ಏನಾದರೂ ಎಮರ್ಜೆನ್ಸಿ ಬಿದ್ದಾಗ ಮಕ್ಕಳಿಗೆ ಯಾರಿಗೇನಾದರೂ ಎಮರ್ಜೆನ್ಸಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ನಾವು ಅಲ್ಲೇ ಆಟೋ ಹತ್ಕೊಂಡ್ಬಿಟ್ಟು ಎಮರ್ಜೆನ್ಸಿಯಾಗಿ ಬಸವೇಶ್ವರ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಕೂರಿಸಿದಾಗ ನನ್ನ ಮೊದಲನೇ ಕ್ವಶನ್ ಏನಂದರೆ, ಎಮರ್ಜೆನ್ಸಿ ವಾರ್ಡು ಅಥವಾ ತುರ್ತು ಚಿಕಿತ್ಸಾ ಕೇಂದ್ರ ಅಂದರೆ ಬಂದ ಕೂಡಲೇ ಆ ಪೇಷಂಟ್ಗೆ ಏನಾಗಿದೆ ಅಂತ ನೋಡಬೇಕು. ದೆನ್ ಏನಾಗಿಲ್ಲ ಆಗಬೇಕು, ಇವ್ರು ಏನು ಮಾಡಬೇಕಂತ ಟ್ರೀಟ್ಮೆಂಟ್ ಕೊಡಬೇಕು. ಅಲ್ಲೇನಾಗುತ್ತೆ ಅಂತಂದರೆ 1.5 ಗಂಟೆ ಆದ್ರೂ ನಮಗೂ ಟ್ರೀಟ್ಮೆಂಟ್ ಸಿಗಲ್ಲ. ಆಮೇಲೆ ಡಾಕ್ಟರ್ ಬರ್ತಾರೆ. ಸೊ ಈ ಮೆಡಿಷನ್ ಎಲ್ಲ ತೊಗೊಂಬನ್ನಿ ಅಂತ ಕಳಿಸ್ತಾರೆ. ಸೊ ನಾವು ಓಡೋಗ್ತೀವಿ, ಮೆಡಿಷನ್ ಬೇಗ ತಂದರೆ ಬೇಗ ಆಗುತ್ತೆ ಅಂತ. ಆದರೆ ಅಲ್ಲಿ ಮೆಡಿಷನ್ ಕೊಡೋಂಥ ಜಾಗದಲ್ಲಿ ಇರುವಂಥವ್ರು, ಒಂದು ಉದಾಹರಣೆ ಕೊಡ್ತೀನಿ, ಆಮೆ ಕೂಡ ಸ್ವಲ್ಪ ಜೋರಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಅವರು ಕೂಡ ಎಷ್ಟು ಸ್ಪೀಡಾಗಿ ಮಾಡಿದ್ರಂದರೆ ಒಂದು ಮೆಡಿಷನ್ ಕೊಡೋಕ್ಕೆ 20 ನಿಮಿಷ ತೊಗೊಂಡ್ರು. ಸೊ ಅಲ್ಲಿನೂ ತೊಗೊಂಡು ಬಂದಾಗ ನಾವು ಡಾಕ್ಟರ್ ಮೆಡಿಷನ್ ತಗೊಂಬಂದ್ವಿ, ಬನ್ನಿ ಟ್ರೀಟ್ಮೆಂಟ್ ಕೊಡು ಅಂತ ಕರಿತೀವಿ. ಅವ್ರು ಕೂಡ ಒಂದು 5 ನಿಮಿಷ ಇರಿ ಬರ್ತೀನಿ ಅಂತಾರೆ. ಸರಿ ಬರಲಿ ಅಂತ ನಾವು ವೆಯ್ಟ್ ಮಾಡ್ತೀವಿ. ಅವರು ವೆಯ್ಟ್ ಮಾಡೋದು ಯಾರಿಗೆ ಅಂತಂದರೆ ಅಲ್ಲಿ ಬರೋವಂಥ ಸ್ಟೂಡೆಂಟ್ಗೆ. ಯಾಕಂತಂದರೆ ನಮ್ಗೆ ಅರ್ಥ ಆಗಿರಲಿಲ್ಲ ಅವ್ರು ಸ್ಟೂಡೆಂಟ್ ಅಂತ. ನಾವು ಅಂದ್ಕೊಂಡು ಇಬ್ಬರು ಡಾಕ್ಟರೇ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅವ್ರು ಬಂದಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಬರೋವರೆಗೂ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ. ಅವ್ರು ಬಂದಾದಮೇಲೆ ಕರ್ಕೊಂಬರ್ತಾರೆ, ಜೊತೆಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ನಾನು ಫಸ್ಟ್ ನೋಡ್ತಾ ಇರ್ತೀನಿ. ಲೈಕ್ ಅವರು ಟ್ರೀಟ್ ಮಾಡೋದೆಲ್ಲ ನೋಡಿದಾಗ ಅವ್ರಿಗೆ ಇವರು ಟೀಚ್ ಮಾಡ್ತಾಯಿದ್ರು. ಇನ್ನೂ ಏನೋ ಮಾತಾಡ್ತಿದ್ದಾರೆ ಬಿಡು ಅಂದ್ಕೊಂಡು ನಾನು ಸುಮ್ಮನಾದೆ. ದೆನ್ ಅವರು ಸ್ಟಿಚ್ ಹಾಕಬೇಕಾದ್ರೆ ಅದನ್ನು ಲೈಕ್ ದಾರ ಇರುತ್ತಲ್ವ, ದೆನ್ ಅದು ಸ್ಟಿಚ್ ಮಾಡೋದು ಒಂದು ಪಿನ್ ಇರುತ್ತೆ, ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಆ ಟೈಮಲ್ಲಿ ಅವರು ಕೈ ನಡುಕ್ತಾ ಇತ್ತು, ಆ ಸ್ಟೂಡೆಂಟ್ ಕೈ. ಬಟ್ ಇದೇನೋ ಮಿಸ್ ಆಗ್ತಿದೆಯಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಸೊ ಆಗ ನಾನು ಮೊಬೈಲ್ ತೊಗೊಂಡು ವೀಡಿಯೋ, ನನಗೆ ಅರ್ಥ ಆಯಿತು ಇವರೇನೋ ಪ್ರಾಕ್ಟಿಕಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪೇಷಂಟ್, ಎಮರ್ಜೆನ್ಸಿ ಪೇಷಂಟ್ ಬಂದರೂ ಕೂಡ ಇಲ್ಲೊಂದು ಪ್ರಾಕ್ಟಿಕಲ್ ನಡೀತಿದೆ ಅಂತ ನಾನು ಮೊಬೈಲ್ ತೆಗೆದು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ವಿಡಿಯೋ ನೋಡ್ತಾ ನನಗೇನು ಅನಿಸ್ತು ಅಂತಂದರೆ, ಇವ್ರು ಟೀಚ್ ಮಾಡ್ತಾ ಇದ್ದಾರೆ. ಲೈಕ್ ನಿಮಗೆ ಗೊತ್ತಿರುತ್ತೆ, 6 ವರ್ಷದ ಮಗು ತಲೆ ಎಷ್ಟು ಸೂಕ್ಷ್ಮ ಆಗಿರುತ್ತೆ. ನಾವೇ ಮನೆಯಲ್ಲಿ ಜೋರಾಗಿ ಹೊಡಿಯಲ್ಲ, ಎಲ್ಲಾದರೂ ಬೀಳ್ಸಲ್ಲ, ಏನಾದಾದರೆ ತುಂಬ ಸೆನ್ಸಿಟಿವ್, ಏನಾದಾದರೆ ಅಬ್ನರಲ್ಲ ಅಂತ ಚಾನ್ಸಸ್ ಇರುತ್ತೆ ಮಗು. ಯಾಕಂತಂದರೆ ತಲೆ ಅಷ್ಟು ಸೂಕ್ಷ್ಮ ಆಗಿರುತ್ತೆ ಚಿಕ್ಕ ಮಕ್ಕಳದು. ಇವರು ಜಸ್ಟು ಅದು ಹೊಲಿಗೆ ಹಾಕ್ಲಿಕ್ಕೆ ಪಿನ್ ಮಾಡ್ತಾರೆ, ಕೈ ಶೇಕ್ ಆಗ್ತಿದೆ. ದೆನ್ ಫಸ್ಟ್ ಪಿನ್ ಮಾಡಿ ಅದನ್ನು ಪಿನ್ನ ವಾಪಸ್ ತೆಗಿತಾರೆ. ಅವ್ರಿಗಾಗಿ ಇವರು ಏನು ಟೀಚ್ ಮಾಡ್ತಾರೆ, ನೀಟಾಗಿ ಮಾಡಿ, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ನಾನು ಕೇಳೋ ಕ್ವಶನ್ ಒಂದೇ, ಅಲ್ಲ ಸ್ವಾಮಿ, ನೀವು MBBS ಮಾಡ್ಲಿಕ್ಕೆ ಸ್ಟೂಡೆಂಟ್ನ ಕೋಟಿ ತೊಗೊಂಡು ಅಡ್ಮಿಷನ್ ಮಾಡಿಸ್ಕೊತೀರಾ, ಓಕೆನಾ? ಸೊ ಅದರಲ್ಲಿ ನೀವು ಪ್ರಾಕ್ಟಿಕಲಲ್ಲಿ ಬಡ ಮಕ್ಕಳ ಮೇಲೆ ಯಾಕೆ ಮಾಡಿಸ್ತೀರಾ? ನಾನು ಒಂದು ಹೇಳೋದೇನಂತಂದರೆ, ಕೋಟಿ ತಾಂತಾರಲ್ವ ಸಂಸ್ಥೆಯವರು, ಅವರ ಹೆಂಡ್ತಿ ಮಕ್ಕಳನ್ನ ಕೈ ಕೊಯ್ಯಿರಿ, ನೀವಲ್ಲಿ ಪ್ರಾಕ್ಟಿಕಲ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಹೇಳ್ತೀರಾ ಸರ್ ಏನಾದರೂ ತಪ್ಪಾಗುತ್ತಾ ಅಂತ. ಏನೂ ಆಗಲ್ಲ ಅಂತ ಡಾಕ್ಟ್ರ್ ಹೇಳ್ತೀರಾ. ಅವ್ರಿಗೆ ಅನಸ್ಟೇಷ ಕೊಡಿ, ಅವರಿಗೂ ಪ್ರಾಕ್ಟಿಕಲ್ ಮಾಡ್ಕೊಳ್ಳಿ. ಯಾಕೆ ಬಡ ಮಕ್ಕಳ ಮೇಲೆ ಮಾಡ್ತೀರಾ? ನನ್ನ ಕ್ವಶನ್ ಅದು. ಇಲ್ಲ, ಈಗಿನ ಟೆಕ್ನಾಲಜಿಯಲ್ಲಿ AI ವಿಡಿಯೋಸ್ ಎಷ್ಟೊಂದಿದೆ, AI ಟೆಕ್ನಾಲಜಿ ಎಷ್ಟೊಂದಿದೆ. ಸೊ ಎಂತೆಂಥ ಗೊಂಬೆ ಥರ ನೀವು ಕ್ರಿಯೇಟ್ ಮಾಡ್ಬೋದು. ಹ್ಯೂಮನ್ ಬಾಡಿ ಥರನೇ ಎಷ್ಟೊಂದು ಡೂಪ್ಲಿಕೇಟ್ ರೆಡಿ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಪ್ರಾಕ್ಟಿಕಲ್ ಮಾಡೋಕ್ಕೆ ನೀವು ಕೊಡಿ ಮಕ್ಕಳಿಗೆ, ನಿಮ್ಮ ಸ್ಟೂಡೆಂಟಿಗೆ. ಯಾಕೆ ಬಡ ಮಕ್ಕಳ ಮೇಲೆ ಇದ್ರ ಮೇಲೆ ಪ್ರಯೋಗ ಮಾಡ್ತೀರಾ? ಅದರಿಂದ ನಿಮ್ಮ ಕಾಲೇಜು ಬೆಳೆಯುತ್ತೆ, ನೀವು ದುಡ್ಡು ಮಾಡ್ತೀರಾ, ಮಕ್ಕಳು ಜೀವ ಆಗುತ್ತೆ. ಇದರಲ್ಲಿ ನನಗೆ ಗೊತ್ತಾಗಿದ್ದು ಉದಾಹರಣೆ ಏನಂತಂದರೆ, ಎಷ್ಟೊಂದು ಟೈಮಲ್ಲಿ ಆಪ್ರೇಷನ್ ಫೇಲ್ ಆಗಿದೆ, ಆಮೇಲೆ ಸೊ ಏನೋ ಆಗಲಿಲ್ಲ ಅಂತ ರೀಸನ್ ಕೊಟ್ಬಿಟ್ಟು ಡೆತ್ಗಳಾಗಿದ್ದಾವೆ. ಆ ಟೈಮಲ್ಲಿ ನಮಗೇನಾಗುತ್ತೆ ಅಂತ ಗೊತ್ತಾಗಲ್ಲ. ಯಾಕಂತಂದರೆ ಫ್ಯಾಮಿಲಿ ಮ್ಯಾನು ಎಲ್ಲರೂ ನೀವು ಹೊರ ಕಳಿಸ್ಬಿಡ್ತೀರಾ, ಕಳಿಸ್ಕೊಂಡು ಬಾಗ್ಲಾಕೊಂತೀರಾ. ಸೊ ನಾವು ನಿಮ್ಮನ್ನು ದೇವ್ರ ಥರ ನಂಬಿ ನಮ್ಮ ಫ್ಯಾಮಿಲಿ ಮಕ್ಕಳನ್ನ, ಹೆಂಡ್ತಿ ಮಕ್ಕಳು, ಅಣ್ಣ ತಮ್ಮನ ಬಿಟ್ಟಿರ್ತೀವಿ ಒಳಗಡೆ. ಏನೋ ಆಪ್ರೇಷನ್ ನಡೀತಿದೆ, ಏನೋ ಟ್ರೀಟ್ಮೆಂಟ್ ಕೊಡ್ತಿದ್ದೀರ ಅಂತ. ಇದು ನಾನು ನೋಡಿದ್ಮೇಲೆ ಹೆಂಗೆ ನಂಬಬೇಕು ಇನ್ಮೇಲೆ ನಾನು? ಸೊ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳೋದೇನಂತಂದರೆ, ನೀವು ಆಪ್ರೇಷನ್ ಏನಾದರೂ ಮಾಡಿ, ಯಾವ ಥರನೇ ಇರಲಿ, ಲೈಕ್ ಆಪ್ರೇಷನ್ ಮಾಡೋದನ್ನ ನಮಗೇನು ಲೈವ್ ತೋರಿಸ್ಬಿಡಿ, ಅದು ಪೂರ್ತಿ ಬ್ಲೇರ್ ಇರಲಿ. ಬಟ್ ನಾನು ಇದರಲ್ಲಿ ಕೇಳೋದೇನಂತಂದರೆ, ಆಪ್ರೇಷನ್ ಥಿಯೇಟ್ರಲ್ಲಿ ಮತ್ತು ಯಾವುದೇ ಒಂದು ಎಮರ್ಜೆನ್ಸಿ ವಾರ್ಡಲ್ಲಿ ಏನೇ ಟ್ರೀಟ್ಮೆಂಟ್ ಕೊಡ್ತಿದ್ರು, ಆ ಡಾಕ್ಟರ್ ಫೇಸು ನಮಗೆ ಡಿಸ್ಪ್ಲೇ ಹೊರಗಡೆ ಆಗ್ತಿರಬೇಕು. ನಾವು ಹೊರಗಡೆ ಕೂತ್ಕೊಂಡು ಈ ಡಾಕ್ಟ್ರೇ ಆಪ್ರೇಟ್ ಮಾಡ್ತಿದ್ದಾರೆ, ಈ ಡಾಕ್ಟ್ರೇ ನಮ್ಮ ಮಗುಗಾಗಲಿ, ನಮ್ಮ ಅಣ್ಣಗಾಗಲಿ, ನನ್ನ ತಾಯಿಗಾಗಲಿ ಚಿಕಿತ್ಸೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಕನ್ಫರ್ಮ್ ಇರಬೇಕು. ಸೊ ಹಾಗಾದರೆ ಮಾತ್ರ ನಾವು ಜಡ್ಜ್ ಮಾಡೋಕ್ಕೆ ಸಾಧ್ಯ. ಯಾಕಂದರೆ
ಎಷ್ಟೊಂದು ಹಾಸ್ಪಿಟಲಲ್ಲಿ ನೀವು ನೋಡಿದ್ದೀರ, ಲಕ್ಷ ಲಕ್ಷ ಫಾರಿನ್ದ ಡಾಕ್ಟ್ರು ಬರಬೇಕು, ದೆನ್ ಆ ಸರ್ಜನ್ನೇ ಮಾಡಬೇಕು ಅಂತಾರೆ. ಅದೇ ಸರ್ಜನ್ ಆಪ್ರೇಷನ್ ಮಾಡಿದ್ದಾರೆ ನನ್ನ ಮಗು ನಮ್ಮ ಅಣ್ಣಗಂತ ಏನು ಗ್ಯಾರಂಟಿ? ಯಾರು ಇವರು ಕೋಟಿಗಟ್ಟಲೆ ಇರೋಂಥ ಮಕ್ಕಳು MBBS ಮಾಡ್ತಿರ್ತಾರೆ, ಅವ್ರು ಪ್ರಾಕ್ಟಿಕಲ್ ಇಂಪ್ರೂವ್ಮೆಂಟಿಗೆ ಅವ್ರ ಹತ್ರ ಮಾಡಿಸಿಲ್ಲ ಅಂತ ಏನು ಗ್ಯಾರಂಟಿ? ಸೊ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದು ಒಂದೇ, ಸೊ ನನಗೆ ನ್ಯಾಯ ಸಿಗಬೇಕಂತಂದರೆ ನೆಕ್ಸ್ಟ್ ಆಪ್ರೇಷನ್ ಆಗೋಬೇಕಾದ್ರೆ ಮತ್ತು ಏನೇ ಒಂದು ಯಾರಿಗೊಂದು ಟ್ರೀಟ್ಮೆಂಟು ಒಂದು ರೂಮಲ್ಲಿ ನಡೀತಿದೆ ಅಂತಂದರೆ ಸೊ ಇವರೇ ಮಾಡ್ತಿದ್ದಾರೆ ಅಂತ ನಮಗೆ ಒಂದು ಡಿಸ್ಪ್ಲೇ ಆಗಬೇಕು. ನಮಗೆ ನಾನು ಕೇಳ್ತಿರೋದು ಆಪ್ರೇಷನ್ನ ತೋರ್ಸೋಕ್ಕಾಗಲ್ಲ, ಅದು ನನಗೂ ಗೊತ್ತಿದೆ, ನಾನೊಬ್ಬ ಫಿಸಿಕಲ್ ಟೀಚರ್ ಆಗಿ ನನಗೂ ಅರ್ಥ ಆಗುತ್ತೆ. ಅದನ್ನು ಲೈವಲ್ಲಿ ತೋರಿಸೋ ಅದನ್ನು ಬ್ಲರ್ ಮಾಡಿ, ಎಷ್ಟೋ ಟೆಕ್ನಾಲಜಿ ಇದೆ, ಪೇಷಂಟ್ನ ಬ್ಲರ್ ಮಾಡಿ, ಲೈಕ್ ನೀವು ಆಪ್ರೇಟ್ ಮಾಡ್ತೀರಿ ನಿಮ್ಮ ಫೇಸ್ಗಳು ನಮಗೆ ಕಾಣಿಸ್ಬೇಕು. ಯಾಕಂದರೆ ಇವರೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಮ್ಗೆ ಏನು ಗ್ಯಾರಂಟಿ? ನೀವು ಬಾಗ್ಲು ಹಾಕೊಂಡ್ಬಿಡ್ತೀರಾ, ಯಾರನ್ನೂ ಹೊರಗೆಲ್ಲ ಕಳಿಸ್ಬಿಡ್ತೀರಾ, ಲಕ್ಷಾಂತರ ರೂಪಾಯಿನೂ ಕಟ್ಟಿಸ್ಕೊತೀರಾ, ನೀವು ಫ್ರೀ ಅಂತೂ ಮಾಡಲ್ಲ, ಅದಂತೂ ನಮಗೆ ಗೊತ್ತಿದೆ. ಬಟ್ ನೀವು ಹೇಳ್ತೀರಿ ಇಂಥ ಡಾಕ್ಟ್ರ್ ಹತ್ರನೇ ಕರೆಸ್ಬೇಕು, ಅವ್ರಿಗೆ ಇಷ್ಟು ಖರ್ಚಾಗುತ್ತೆ, ಇಂಥ ಸರ್ಜನ್ನು ಎಕ್ಸ್ಪರ್ಟ್ ಅಂತ ಹೇಳ್ತೀರಾ. ಒಳಗಡೆ ಹಿಂಗೆ ಪ್ರಾಕ್ಟಿಕಲ್ನ ಸೊ ಮಕ್ಕಳ ಹತ್ರ ಮಾಡಿಸಲ್ಲ ಅಂತ ಏನು ಗ್ಯಾರಂಟಿ? ಯಾವ ಸ್ಟೂಡೆಂಟ್ ಹತ್ರ ಮಾಡಿಸಿರಿ, ಏನೋ ಆಪ್ರೇಷನ್ ಫೇಲ್ ಆಯಿತು, ನೀವು ಬಂದು ಆಪ್ರೇಷನ್ ಫೇಲ್ ಆಯಿತು, ಡೆತ್ ಆಯಿತು ಅಂತೀರಾ, ಇದಕ್ಕೆಲ್ಲ ಯಾರು ಹೊಣೆ? ಸೊ ಹಾಗಾಗಿ ನನ್ನದೊಂದು ರಿಕ್ವೆಸ್ಟು, ಈಗ ಮಾಡಿದ್ರೆ, ಯಾಕಂತಂದರೆ ನನಗೆ ನಿನ್ನೆ ಅಲ್ಲಿ ಇದ್ದಿದ್ದಕ್ಕೆ ನನಗೆ ಗೊತ್ತಾಯ್ತು, ನನಗೂ ಆಚೆ ಹೋಗಿ ಅಂತ ಅಂದರು. ಬಟ್ ನಾನೇನಂತಂದರೆ ಇಲ್ಲ, ತಾಯಿ ಒಬ್ಬರೇ ಇದ್ದಾರೆ, ಸ್ವಲ್ಪ ನಾನಿದ್ದರೆ ಅವ್ರಿಗೆ ಧೈರ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟೂಡೆಂಟ್ ಜೊತೆ ನಾನು ಇದ್ದಿದ್ದಕ್ಕೆ ನನಗೆ ವಿಚಾರ ಗೊತ್ತಾಯಿತು. ಈ ಥರ ಘಟನೆಗಳು ಎಷ್ಟಾಗಿದ್ದಾವೋ ಏನಾಗಿದ್ದಾವೋ ಗೊತ್ತಿಲ್ಲ, ಇನ್ನು ಮುಂದೆ ಈ ಥರ ಘಟನೆಗಳು ಆಗಬಾರ್ದು. ಹಾಗಾಗಿ ನಂದೊಂದು ರಿಕ್ವೆಸ್ಟು. ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ನೀವೇನು ಕಡಿಮೆ ಅಮೌಂಟ್ ಅಂತ ತೊಗೊಳಲ್ಲ. ಒಂದು ರಿಸಿಪ್ಷನ್ ಚೀಟಿಗೆ 100 ರೂಪೀಸ್ ಅಥವಾ 300 ಇರುತ್ತೆ. ಹಾಗೆ ನೀವು ಕೊಡೋಂಥ ಬಿಲ್ಲಿಗೂ ಚಿಕ್ಕದಾಗೆ ಟ್ರೀಟ್ಮೆಂಟ್ ಆದ್ರೂ 2000ಇಂದ 3000 ಅಥವಾ 1500 ಆಗುತ್ತೆ. ಹಾಗೆ ಇಷ್ಟು ಪೇಷಂಟ್ ಬಂದು ನೀವು ದುಡ್ಡು ಮಾಡ್ಕೊತೀರಾ. ಲೈಕ್ ನಾನು ನಿಮಗೆ ಹಾಸ್ಪಿಟಲ್ಸು ಸಿಬ್ಬಂದಿಗೆ ಏನು ಹೇಳ್ತೀನಿ ಅಂತಂದರೆ, ಅಷ್ಟು ಫೆಸಿಲಿಟಿ ಇರೋಂಥ ಮೆಂಬರ್ಸ್ಗಳನ್ನ ತಗೊಳ್ಳಿ, ಯಾರನ್ನೂ ಕಾಯಿಸ್ಬೇಡಿ. ಅದೇ ಮೆಡಿಕಲ್ ಡಿಪಾರ್ಟ್ಮೆಂಟಿಗೆ ಹೋದರೆ ಇನ್ನೂ 3 ಜನ ಜಾಗದಲ್ಲಿ 6 ಜನ ಇಡಿ, ಎಕ್ಸ್ಪೀರಿಯೆನ್ಸ್ ಇರೋ ಅಂಥವ್ರು ಇಡಿ, ಓಕೆನಾ? ಅವಾಗ ಏನೂ ಸಮಸ್ಯೆ ಆಗಲ್ಲ. ಮತ್ತು ನಮಗೆ ಎಕ್ಸ್ಟ್ರಾ ದುಡ್ಡು ಕಟ್ಟಿ ಅಂತ ನಿನ್ನೆ ಬಂದು ಒಂದು ಲೇಡಿ ಕೇಳ್ತಾರೆ. ಹೀಗೆ ಅವ್ರನ್ನ ವಿಚಾರಿಸಿ, ಒಂದು ಏನೇ ಒಂದು ಎಂಪ್ಲಾಯ್ ತೊಗೋಬೇಕಾದ್ರೆ ಅದು ಆಸ್ಪತ್ರೆ ತುಂಬ ಜೀವ ಉಳಿಸೋಂಥ ಸ್ಥಳ, ಅದು ಕೇರ್ ಆಗಿರೋಂಥ ವ್ಯಕ್ತಿಗಳನ್ನ, ತಿಳುವಳಿಕೆ ಇರುವಂಥವ್ರನ್ನ ತಗೊಳ್ಳಿ. ಈ ಥರ ದುಡ್ಡು ಅನ್ನೋದು, ಯಾಕಂದರೆ ಹಳ್ಳಿಯವರಿಗೆ 50ರಿಂದ 100 ರೂಪಾಯಿನೂ ಕಷ್ಟ. ಒಂದು 500 ರೂಪಾಯಿ ಅಂದರೆ ಅವರು ಬಿಲ್ ಕಟ್ಟಿದ್ರು ಕೂಡ ನೀವು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು 500-600 ಎಕ್ಸ್ಟ್ರಾ ಇಸ್ಕೊಂಡ್ರೆ ಯಾರು ಹೊಣೆ? ಇದಕ್ಕೆ ನೋಡಿ, ನಿಮ್ಮ ಹಾಸ್ಪಿಟಲಲ್ಲಿ ಯಾರು ಬಿಲ್ ಕಟ್ಟಿಸ್ಕೊತಾರೋ, ಯಾರು ನೋಡ್ತಾರೋ, ಯಾರು ಇಸ್ಕೊತಾರೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಂದು ಕಡೆ ಬಿಲ್ ಕಟ್ಟಿದರೆ ಒಂದು ಕಡೆ ನೋಡಿಬಿಡ್ತಾ ಇದ್ದಾರೆ. ಇದನ್ನು ಗಮನ ಇಟ್ಕೊಳ್ಳಿ, ಯಾಕಂದರೆ ಈ ಥರ ಮೋಸ ಮಾಡೋದು ಯಾರಿಗೂ ಸರಿ ಅನಿಸಲ್ಲ. ಮತ್ತು ಆ ಮಗುವಿಗೆ ನಾನು ಕೇಳೋದಿದೊಂದೇ, ಆ ಮಗು ಬಡ ಕುಟುಂಬದಿಂದ ಬಂದಿರೋದು, ಅದರಿಂದ ನೀವು ಪ್ರಾಕ್ಟಿಕಲ್ ಪಡ್ಕೊಂಡಿದ್ದೀರಾ, ಕೋಟಿಗಟ್ಟಲೆ ನೀವು ಲಾಭ ತಗೊತಿದ್ದೀರಾ. ಆ ಬಡ ಮಗುಗೆ ಏನಾದರೂ ಪರಿಹಾರ ಮಾಡಿಕೊಡ್ಲೇಬೇಕು ನೀವು. ಸೊ ಹಾಗಾಗಿ ನಾನು ಕೇಳ್ಕೊತಿದ್ದೀನಿ, ನೀವು ತಿಳ್ಕೊಂಡು ಏನಾದರೂ ಮಾಡಿಕೊಟ್ರೆ ಓಕೆ, ಇಲ್ಲಾಂದರೆ ಕಾನೂನು ರೀತಿ ನಾವು ಹೋರಾಡೋದು ಗೊತ್ತಿದೆ. ಹಾಗೆ ಅಮೌಂಟ್ ಕಟ್ಟಿದ್ರು ಕೂಡ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸಿಬ್ಬಂದಿ ಮಾತಾಡಿರೋದು ನನಗೆ ತುಂಬ ನೋವಾಗಿದೆ. ನಾನು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀನಿ, ಮೇಡಮ್ ಹಾಗೆ ಹೀಗೆ ಅಂತ. ಬಟ್ ಅವರು ಯಾಕೆ ಓದಿಲ್ವಾ ನಾವು ಹಂಗೆ ಹಿಂಗೆ ಅಂತ ರ್ಯಾಶ ಬಿಹೇವ್ ಮಾಡಿ ಹೋಗ್ತಾರೆ. ಲಾಸ್ಟಿಗೆ ಅವರೇ ನೋಡ್ಬಿಟ್ಟು ಇಲ್ಲ ಕಟ್ಟಿದ್ರೆ ಹೋಗಿ ಅಂತ ಕಳಿಸ್ತಾರೆ. ಈ ಥರ ಎಷ್ಟು ಮೋಸ ಆಗಿದೆ ಗೊತ್ತಿಲ್ಲ. ಇದನ್ನೆಲ್ಲ ಬೆಳಕಿಗೆ ಬರಬೇಕು, ನ್ಯಾಯ ಸಿಗಬೇಕು.